ಬ್ರಾಹ್ಮಣ ಅಂದ್ರೆ ಬ್ರಾಹ್ಮಣ ಅಲ್ಲ, ಜಾಣ, ಅತಿ ಜಾಣ, ನರಿ ಜಾಣ. ಅವ ಊರಿಗೆ ಒಂದೇ ಮನೆ ಅವಂದು, ಅಣ್ಣತಂಬಳಿಲ್ಲ. ಮತ್ತೆ ಮಗ ಒಂದು ತಾನಿಗೆ 4-5 ಮಕ್ಕಳಿದ್ರೆ ಚಿಂತಿದ್ದಿಲ್ಲ. ಒಂದ ಮಗ ಅವನು ಊರ ಆಳಿಬಿಟ್ಟಾನ, ಒಬ್ಬವನೇ ಇದ್ದ ಕಸಿ. ಊರೆಲ್ಲ ಇಡೀ ಊರು ತನ್ನ ಕೈಯಾಗಿ ಹಿಡ್ಕೊಂಡ ಮುಷ್ಟಿಯಲ್ಲಿ. ಕೆಟ್ಟವರಿಗೆ ಒಳ್ಳೆಯವರಿಗೆ ಎಲ್ಲರಿಗೆ ಏನೇನು ಮಾಡ್ಬೇಕಂದ್ರೆ ಮಾಡ್ಯಾನ, ಕೆಟ್ಟದ್ದು ಒಳ್ಳೇದು. ಅದು ಬಿಟ್ಟು ನನ್ನ ಮಗನ ಬಿಟ್ಟು ಒಂದೇ ಅಂದ್ರೆ ನನಗೀಗ ನನ್ನ ಮಗನ್ನ ಏನು ಮಾಡ್ತಾರನ್ನ ಇವ್ರ ಅಪ್ಪ ನಮಗೆ ಮೋಸ ಮಾಡ್ಯಾನ ಅಂತೇಳಿ ನನ್ನ ಮಗ ಮೋಸ ಮಾಡಿಬಿಡ್ತಾರಲ್ಲ. ಇಡೀ ಊರನ್ನ ನಾನು ಅತುಟೆಗಿಟ್ಟು ನನ್ನ ಮಗನ ಸರಿಸಿ ಬರ್ಲಾರ್ದಂಗೆ ಮಾಡಿ ಹೋಗ್ಬೇಕಲ್ಲ ನಾನು ಅಂತ ಯೋಚನೆ ಮಾಡ್ಯಾನ. ಯೋಚನೆ ಮಾಡಿ ತಮ್ಮ ಒಂದು ಇದು ಬರ್ದಾನ, ಪತ್ರ ಬರೆದು ಇದನ್ನ ಒಯ್ದು ಕಳಿಸಿ ಪೊಲೀಸ್ ಸ್ಟೇಷನಿಗೆ ಕೊಟ್ಬಾ ಅಂತ. ನಾ ಸತ್ತ ಮ್ಯಾಗ ಇದನ್ನ ಪೊಲೀಸ್ ಸ್ಟೇಷನಿಗೆ ಕೊಟ್ಬಿಟ್ಟು ನೀನು ನನ್ನ ಗೂಟಕ್ಕೆ ಬಡ್ದು ಬಿಡು, ಮುಕ್ಕಳಕ್ಕೆ ಗೂಟ ಬಡ್ದು ಕಳಿಸಿ ಅಂತ. ಸತ್ತ ಮ್ಯಾಗ ಮುಕ್ಕಳಕ್ಕೆ ಗೂಟ ಬಡ್ದು ನನ್ನ ಗೂಟಕ್ಕೆ ಬಡ್ದು ಬಿಡು ನೀನು. ಮತ್ತು ಅವ್ರು ಇದನ್ನ ಲೀಟ್ರ್ ಆಯ್ತು, ಅದು ಅವ್ರಿಗೆ ಕೊಟ್ಟು ಬಂದ್ಬಿಡು ಪತ್ರನ. ಆಗ ಊರ ಮಂದಿನ ಹಿಡ್ಕೊಂಡು ಹೋಗ್ತಾರೆ. ಅವರು ಊರ ಮಂದಿನ ಹಿಡ್ಕೊಂಡು ಹೋಗಂಥದ್ದು ಪತ್ರದಾಗ ಬರ್ದಿದ್ನಂತ. ಇವಾಗ ಸತ್ತ ಅದನ್ನ ಗೂಟ ಮುಕ್ಕಳಕ್ಕೆ ಒಂದು ಇಟ್ಟುದ್ದಂದು ಕೆತ್ಕೀಸಿ ಮುಕ್ಕಳಕ್ಕೆ ಗೂಟಕ್ಕೆ ಬಡ್ದು ಮಗ ಆ ಪತ್ರ ಕಳಿಸಿದ ಪೊಲೀಸ್ ಸ್ಟೇಷನ್ಗೆ. ಪೊಲೀಸರು ಬಂದಾಗ್ಬಿಟ್ರು ಎಲ್ಲ ಜಗ್ಗೆ ಎಸಕೊಂದು ಗಾಡಿ ತುಂಬ ಹಾಕ್ಯಂಬಂದಿದ್ರಂತ ಕೈಕೊಳ್ಳಾಕವು ಬೇಡಿ. ಯಾಕಂದ್ರೆ ಊರ ಮಂದಿಗೆ ಬೇಡಿ ಹಾಕಿ ಹಿಡ್ಕೊಂಡು ಹೋಗ್ಬೇಕಲ್ಲ. ಗಾಡಿ ಏರ್ಕೊಂಬಂದಿದ್ರಂತ ಒಂದು ಬೇಡಿ ಗಾಡಿ ತುಂಬ ತಂದು ಊರ ಮಂದಿಗೆ ಬೇಡಿ ಹಾಕಿ ಹೊಡ್ಕೊಂಡು ಹೋದ್ರಂತ. ಹಂಗೆ ಬರ್ದಿಟ್ಟಿದ್ನಂತೀವ ಪತ್ರನ. ಅದನ್ನ ಮ್ಯಾಟ್ರ್ ಹೇಳ್ಬಾರ್ದಲ್ಲ, ಈಗ ಹೇಳ್ಬೇಕು, ಇಟ್ಟತನೇ ಹೇಳ್ಬಾರ್ದು, ಈಗ ಹೇಳ್ಬೇಕು. ಹೆಂಗಂದ್ರ ಪೊಲೀಸ್ ಸ್ಟೇಷನಿಗೆ ಬರೆದದ್ದು ಏನಿತ್ತಂದ್ರ ಅದು, ಈ ಊರಿನವರು ನಾನೊಬ್ಬವನೇ, ನನ್ನ ಮಗ ಒಬ್ಬವನೇ, ನನ್ನ ಒಬ್ಬವನ್ನೇ ಮಾಡಿಕೊಂಡು ಕಾಡಿಸಿ ಬೇಡಿಸಿ ನನ್ನ ಮುಪ್ಪಾದ ಮ್ಯಾಗ ನಿನಗೆ ಮಾಡ್ತು ಅಂತ ದಾವಿ ಸಾರಿಕೆತ್ತ ಬಂದು ನನಗೆ ಮುಕ್ಕಳಕ್ಕ ಗೂಟ ಬಡ್ದು ನನ್ನ ಸಾಯಿಸಿದ್ದಾರೆ. ಈ ಊರು ಜನ ಎಲ್ಲರೂ ಸೇರಿ ನನಗೆ ಈ ಕೆಲಸ ಮಾಡಿದ್ದಾರೆ ಅಂತ ಬರ್ದಿದ್ನಂತ. ಅವ್ರು ಓದಿಕೊಂಡು ಎಲ್ಲರನ್ನ ಕೈಕೊಳ್ಳೋಕಿಂದ ಹೋದ್ರು. ಸತ್ತೆ ಹಂಗತೆ ಹಿಡ್ಕೊಡೋರು ಇರ್ತಾರೆ ಜಾಣ್ರಿ. ಅವರು ಊರಾಗ ಒಬ್ಬತ್ತದ ನನ್ನ ಮಗ ಆರಾಮ ಅದ ತಂದಿನ ಮಣ್ಣು ಮಾಡಿದ್ರು. ಬಂದು ನೋಡಿದ್ರಂತ ಅವ್ರು ಪೊಲೀಸರು ಎಣ್ಣ ನೋಡಿದ್ರಂತ, ಬಂದು ಚೆಕ್ ಮಾಡಿದ್ರಂತ. ಮುಕ್ಕಳಕ್ಕೆ ಗೂಟ ಇರ್ತಾನೆ, ಮುಕ್ಕಳಕ್ಕೆ ಗೂಟ ಬಡ್ದು ನನ್ನ ಸಾಯಿಸ್ಯಾರಂತ ಬರ್ದಾನ ಅದ್ರಾಗ.